ನಮಸ್ಕಾರ ಎಲ್ರಿಗೂ. DNS ಎಂಟರ್ಟೈನ್ಮೆಂಟ್ ಅನ್ನೋರು ಒಂದು ವೈಲ್ಡ್ ಕಾರ್ಡ್ ಅನ್ನೋ ಒಂದು ಕಿರುಚಿತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೊಸ ಪ್ರಯತ್ನ, ಒಂದು ಚಿಕ್ಕ ಪ್ರಯತ್ನ, ಇದು ಮೊದಲ ಪ್ರಯತ್ನ ಮಾಡಿದ್ದಾರೆ ಅವರು. ಇದು ಒಂದು ಹವ್ಯಾಸಿ ತಂಡ, ಹಾಗಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಅವರಿಗೆ ಬೇಕು. ದಯವಿಟ್ಟು ಈ ಒಂದು ಸಿನಿಮಾ ನೋಡಿ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಾಯ್. ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಹೀಗೆ ಸುಮ್ನೆ ಕೂತಿದ್ದೆ. ನಿನ್ ಕಾಲ್ ಬಂತು, ಅದಕ್ಕೆ ಟೆರೆಸ್ ಮೇಲೆ ಬಂದೆ. ಮಧ್ಯರಾತ್ರಿ ಆಯ್ತು, ಇನ್ನು ಮಲಗಿಲ್ವಾ? ಜಾಸ್ತಿ ಕೊರಿಬೇಡ, ಏನ್ ವಿಷಯ ಹೇಳು. ವಿಷಯ ಟೈಮ್ ಬರ್ಲಿ, ಎಲ್ಲ ಅರ್ಥ ಮಾಡಿಸ್ತೀನಿ. ಏನ್ ಟೈಮೋ ಏನೋ, ಏನಾದ್ರೂ ಹೇಳೋದಿದ್ಯಾ? ನಾಳೆ ಬಾ, ಎಲ್ಲ ಗೊತ್ತಾಗುತ್ತೆ. ಎಲ್ಗೆ? ಏನ್ ಹೀಗೆ ಕೇಳ್ತಾ ಇದೆಯಲ್ಲ, ಮಾಮೂಲಿ ಜಾಗಕ್ಕೆ. ಓಕೆ, ಬಾಯ್. ಹಲೋ ಬಾಯ್. ಹಲೋ, ಹೇ. ಇಲ್ಲೇ ಇದ್ದೀನಿ. ಸ್ವಲ್ಪ ಮುಂದೆ ಬಾ. Hey, come on. Thanks for coming. Yes. Thank you. Thanks. Thank you. Hey. Thank you. Hey. Hey, ಯಾವಾಗ ಬರೋದು?
ಮಗ. ಏಯ್ ಕಮಾನ್ ಬ್ರೋ, ಇದೇ ಸರಿಯಾದ ಸಮಯ, ಪ್ರಪೋಸ್ ಮಾಡ್ಬಿಡು. ಈಗ ಬೇಡ. ನೋ ನೋ. ಏನೇನು ಗುರು, ಇವಾಗ ನೀ ಮಾಡ್ತೀಯಾ ನಾನೇ ಮಾಡ್ಲಾ? ಸುಮ್ಮನೆ ಇರು, ನಾನೇ ಹೋಗ್ತೀನಿ. ಬ್ರೋ ಹಾಗೆ ಹೋಗ್ಬೇಡ, ಬಾಸ್ ಯಾವ್ದಾದ್ರು ಪ್ರಪೋಸ್ ನೋಡ್ಕೊಂಡು ಹೋಗು. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಣ. ನಂದಿನಿಸ್ ಎಂಟ್ರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ. ಪ್ಲೀಸ್ ಟೇಕ್ ದಿಸ್. ಥ್ಯಾಂಕ್ ಯು, ಇಟ್ಸ್ ವೆರಿ ನೈಸ್. ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಬಹಳ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತಿದ್ದೆ. ಯು ನೋ, ಐ ಲವ್ ಯು. ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ಎಸ್. ಏ ಚಿತ್ರ, ಥ್ಯಾಂಕ್ ಯು ಸೋ ಮಚ್. ಕಮ್. ಏಯ್, ಫ್ರೆಂಡ್ಸ್ಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರ? ಅದರಲ್ಲಿ ಬೇರೆ ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ಗಿಂತ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಕೈ ಬಿಡಲ್ಲ. ಐ ಮೀನ್ ಟು ಸೇ ಐ ಲವ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಯಾರಿವ? ಯಾರಿಗೆ ಗೊತ್ತೋ? ಸದ್ಯಕ್ಕೆ ಇಲ್ಲಿ ನಡೀತಾ ಇರೋ ಲವ್ ಸ್ಟೋರಿಗೆ ವಿಲನ್ ನಾನು. ಇಲ್ಗೆ ಯಾಕೆ ಬಂದೆ? ನೀನ್ ಯಾರು? ನೀನ್ ಯಾಕೆ ಇಲ್ಲಿ ಬಂದೆ? ನಾನು ಅವಳ ಎಕ್ಸ್ ಬಾಯ್ ಫ್ರೆಂಡ್. ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಲಿಂದ ನಾವಿಬ್ರು ದೂರ ಆಗಿದ್ವಿ. ಐ ಆಮ್ ನಾಟ್ ಹಿಯರ್ ಟು ಟ್ರಬಲ್ ಯು ಗೈಸ್. ನಾನು ಇಲ್ಲಿಗೆ ಬಂದಿದ್ದಿಷ್ಟೇ. ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳಕ್ಕೆ ಬಂದೆ. ತಪ್ಪು ಸರಿ ಡಿಸೈಡ್ ಮಾಡೋಕ್ಕೆ ನೀನೇ ಯಾರು? ಏನಾಯ್ತಂತ ಹೇಳು, ತಪ್ಪು ಸರಿ ನಾವೇ ಡಿಸೈಡ್ ಮಾಡ್ತೀವಿ. ದ ಗ್ರೇಟ್ ಫ್ಲಾಶ್ ಬ್ಯಾಕ್. ಹಲೋ ಗುರು, ಆಗೋಗಿರೋ ಕತೆ ಎಲ್ಲ ಬೇಕಾ? ನಿನ್ನ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು, ಅವನ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ನೀನು ಅವಳ ಲೈಫಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋಕೆ ಬಂದಿದ್ಯಾ ಅನ್ನೋದು ನನಗೆ ಗೊತ್ತು. ನೀನು ಅವನಿಗಿಂತ ಬೆಸ್ಟು ಅಂತ ಒಂದ್ರಲ್ಲಾದ್ರೂ ಕನ್ವಿನ್ಸ್ ಮಾಡು, ಆಗ ನಾವು ಒಪ್ಕೊಳ್ತೀವಿ ನೀನು ಅವನಿಗಿಂತ ಬೆಸ್ಟು ಅಂತ. ನನ್ನ ಈಗೋಗಿ ಹರ್ಟ್ ಮಾಡ್ತಾ ಇದ್ದೀರಾ. ಲೆಟ್ಸ್ ಡೂ ದಿಸ್. ಅದು ಆಗೇ ಬಿಡಲಿ. ಅವಳನ್ನ ಖುಷಿಯಾಗಿಡೋದಕ್ಕೆ ನೀವೇನೇನು ಮಾಡ್ತೀರಾ? ಅವಳು ಖುಷಿಯಾಗಿರೋಕ್ಕೆ ಏನೇನು ಬೇಕೋ ಅದು ಅವಳೇ ಮಾಡ್ಕೊತಾಳೆ. ನನ್ನ ಕಡೆಯಿಂದ ಅವಳಿಗೆ ಯಾವುದಕ್ಕೂ ಅಡ್ಡಿ ಇಲ್ಲ. ಅವಳ ಲೈಫು ಅವಳಿಷ್ಟ. ಸರ್ ನೀವು? ಅವಳಿಗೆ ಏನಿಷ್ಟನೋ ಅದನ್ನೆಲ್ಲ ಕೊಡಿಸ್ತೀನಿ. ಅವಳಿಗೆ ಯಾವ ಪ್ಲೇಸ್ ಇಷ್ಟನೋ ಆ ಪ್ಲೇಸ್ ಎಲ್ಲ ತೋರಿಸ್ತೀನಿ. ಒಟ್ಟಿನಲ್ಲಿ ಖುಷಿಯಾಗಿಡೋದಕ್ಕೆ ಏನು ಮಾಡಬೇಕೋ ಅದೆಲ್ಲ ಮಾಡ್ತೀನಿ. ಚಿತ್ರ ಇಂಪಾರ್ಟೆಂಟಾ ಇಲ್ಲ ತಂದೆ ತಾಯಿ ಇಂಪಾರ್ಟೆಂಟಾ? ಅಫ್ಕೋರ್ಸ್ ತಂದೆ ತಾಯಿ. ಅವರೇ ಇಲ್ಲ ಅಂದ್ರೆ ನಾನಿಲ್ಲ, ನಾನಿಲ್ಲ ಅಂದ್ರೆ ಆಮೇಲೆ ಚಿತ್ರ. ಎರಡು ಕಣ್ಣುಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದರೆ ನಾ ಏನು ಹೇಳಿ? ನನಗಿಬ್ಬರು ಇಂಪಾರ್ಟೆಂಟೇ. ಮುಂದೆ ಜೀವನ ಹೇಗ್ ಲೀಡ್ ಮಾಡ್ತೀರಾ? ಈ ಹುಡುಗಿರೇ ಹೀಗೆ ಬರೀ ಲೈಫ್ ಸೆಕ್ಯೂರ್ ಬಗ್ಗೆನೇ ವಿಚಾರ ಮಾಡ್ತಾರೆ. ಒಳ್ಳೆ ಜಾಬಲ್ಲಿದ್ದೀನಿ, ಲೈಫಲ್ಲಿ ಸೆಟ್ಲೋ ಆಗಿದ್ದೀನಿ. ಐ ಆಮ್ ಸ್ಮಾರ್ಟ್ ಎನಫ್ ಟು ಟೇಕ್ ಕೇರ್ ಆಫ್ ಹರ್. ಎನಫ್ ರೈಟ್? ಗುರು ನೀವು? ಜೆನ್ಯೂನ್ಲಿ ಸ್ಪೀಕಿಂಗ್, ನಾನು ಫ್ಯೂಚರ್ಗೇನು ಪ್ಲಾನ್ ಮಾಡ್ಕೊಂಡಿಲ್ಲ, ಪಾಸ್ಟ್ಗೆ ವರಿ ಮಾಡಲ್ಲ. ಅಟ್ ಪ್ರೆಸೆಂಟ್ ಮಿನಿಟಲ್ಲಿ ಬದುಕ್ತಾ ಇದ್ದೀನಿ. ಹೌದಪ್ಪ, ಅವಳು ವೆಜಿಟೇರಿಯನ್ ಅಂತ ನಿಮಗೆ ಗೊತ್ತು, ಹಾಗಂತ ನೀವು ನಾನ್ ವೆಜ್ ತಿನ್ನೋದು ಬಿಡ್ತೀರಾ ನೀವು? ಹೌದಪ್ಪ, ನನಗೆ ನಾನ್ ವೆಜ್ ಅಂದ್ರೆ ಇಷ್ಟ. ಅವಳು ನನಗೋಸ್ಕರ ನಾನ್ ವೆಜ್ ತಿಂತಾಳ? ಅವಳಿಗೋಸ್ಕರ ನಾನ್ ವೆಜ್ ತಿನ್ನೋದು ಬಿಡೋದೇನು ದೊಡ್ಡ ವಿಷಯನಲ್ಲ. ಅವಳಿಷ್ಟನೇ ನನ್ನ ಇಷ್ಟ. ಸಪೋಸ್ ಚಿತ್ರ ನೀನು ಗೊತ್ತಿಲ್ಲದ ಹುಡುಗನ ಹತ್ರ ಕ್ಲೋಸ್ ಆಗಿ ಮಾತ್ರ ನೀನೇನು ಮಾಡ್ತೀಯ? ಅದರಲ್ಲೇನಿದೆ, ಅಲ್ಲೇ ಹೋಗಿ ಯಾರು ಅಂತ ಕೇಳಿ ಅಲ್ಲೇ ಕ್ಲಾರಿಫೈ ಮಾಡ್ಕೊತೀನಿ. ಎಲ್ಲ ಮುಗೀತಾ ಇಲ್ಲ ಇನ್ನ ಏನಾದರೂ ಕೇಳೋದಿದೆಯಾ? ನಾನು ಇಲ್ಲಿಗೆ ಬಂದಿದ್ದಿಷ್ಟೇ. ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳಕ್ಕೆ ಬಂದೆ. ನಾನು ಬಂದಿದ್ದ ಕೆಲಸ ಆಯ್ತು ಅನ್ಸುತ್ತೆ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ.
ಚಿತ್ರ. ಅವ್ನ್ ಕೊಟ್ಟಿದ್ದ ಆನ್ಸರ್ ನಿಂಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಅವ್ನ್ ಕೊಟ್ಟ ಒಂದೊಂದ್ ಆನ್ಸರ್ ಗನ್ನಿಂದ ಬಂದಿರೋ ಬುಲೆಟ್ ತರ ಆಯ್ತು. ಹಿ ಈಸ್ ಆನೆಸ್ಟ್. ಒಂದ್ಸಲ ಯೋಚನೆ ಮಾಡು. ತಪ್ಪೋ ಸರಿನೋ ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಅವ್ರವ್ರ ದಾರಿಲಿ ಅವ್ರು ಕರೆಕ್ಟಾಗೇ ಇರ್ತಾರೆ. ನೋಡು, ಯೋಚನೆ ಮಾಡು. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನನ್ಗೇನು ತಿಳಿತಲ್ಲ. ನಾನು ಏನ್ ಮಾಡ್ಲಿ?